ನಮಸ್ತೆ ವೀಕ್ಷಕರೇ, ನಾನು ಇವಾಗ ಪನ್ನೀರಿನ ಪಲ್ಯ ಮಾಡಕತ್ತೀನಿ. ಇದನ್ನ ನೋಡಿ, ಪನ್ನೀರನ್ನು ನಾನು ಇವಾಗ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಸರಿಯಾಗಿ ಹೆಚ್ಚಿ ತೊಳ್ಕೊಂಡು ಇಟ್ಕೊಂಡೇನಿ. ಪನ್ನೀರನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಅರಿಶಿನ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಒಂದು ಎಳೆ ಕರಿಬೇವನ್ನ ಒಗಿತೀನಿ. ನಾವು 1 ಟೀ ಸ್ಪೂನ್ನಷ್ಟು ಪನ್ನೀರ್ ಮಸಾಲಾನ ಹಾಕ್ತೀವಿ. ಎಲ್ಲರೂ ಬೆಸ್ಕು ವೆಲ್ಕಮ್. ನೋಡ್ರಿ, ಪನ್ನೀರ್ ಮಾಡೋದಲ್ಲ ನಮ್ಮ ಇವತ್ತು. ಎರಡು ಟೀ ಸ್ಪೂನಷ್ಟು ನಾನು ಖಾರ ಪುಡಿಯನ್ನು ಹಾಕಿದ್ದೀನಿ. ನಾನು ಈ ಮಸಾಲೆಯಲ್ಲಿ ಏನು ಹಾಕಿದ್ದೀನಿ ಅಂದರೆ ಉಳ್ಳಾಗಡ್ಡಿ ಟೊಮೆಟೊನ್ನು ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅಲ್ಲ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಪೇಸ್ಟ್ ಹಾಕಿಲ್ಲ, ರೆಡಿಮೇಡು ಮನ್ಯಾಗನ ಹಾಕಿದ್ದೀನಿ. ಕೊತ್ತಂಬರಿ ಹಾಕೀನಿ. ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಹುರ್ಕೊಂಡು ಆಮೇಲೆ ಗೋಡಂಬಿಯನ್ನು ಇದಕ್ಕೆ ಹಾಕಿದ್ದೀನಿ. ಗೋಡಂಬಿಯನ್ನು ಹಾಕಿ ಏನು ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ವೀಕ್ಷಕರೇ, ಮಸಾಲೆಯನ್ನು ಇದಕ್ಕೆ ಹಾಕಿದೆ. ನೋಡಿ ವೀಕ್ಷಕರೇ, ಪನ್ನೀರ್ ಮಸಾಲ ಇವಾಗ ರೆಡಿ ಆಯಿತು. ಸ್ವಲ್ಪ ಮಿಕ್ಸಿ ಜಾರಿಗೆ ಮಸಾಲೆಗೆ ಬರಲಿ ಹೊರಗದೆಲ್ಲ ಅಂತಂದು ಸ್ವಲ್ಪ ನೀರನ್ನು ಹಾಕಿದೆ. ನೋಡಿ ವೀಕ್ಷಕರೇ, ಪನ್ನೀರ್ ಮಸಾಲ ಇವಾಗ ರೆಡಿ ಆಯಿತು. ಸ್ವಲ್ಪ ಹೊತ್ತು ಇದನ್ನು ನಾನು ಕುದಿಸ್ತೀನಿ, ಸರಿಯಾಗಿ ಬೇಯಿಸ್ತೀನಿ ಸ್ವಲ್ಪ ಹೊತ್ತು. ನೋಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ಪನ್ನೀರ್ ಮಸಾಲ ರೆಡಿ.